ಅಂಕೋಲಾ ತಾಲೂಕಿನ ಬೊಬ್ಬರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನದಿ ಭಾಗದ ಪ್ರದೇಶದಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಕೋಡಿ ಕಡಿಯುವ ಸಾಂಪ್ರದಾಯಿಕ ಕಾರ್ಯಕ್ಕೆ ಚಾಲನೆ ದೊರೆತಿದ್ದು ತಾಲೂಕು ಆಡಳಿತದಿಂದ ಅನುದಾನ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಮುದ್ರ ಮತ್ತು ಹಳ್ಳದ ಸಂಗಮ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ನಿರ್ಮಾಣವಾಗುವ ಮರಳು ದಿಬ್ಬದಿಂದ ಹಳ್ಳದ ನೀರು ಸಮುದ್ರ ಸೇರಲು ಅಡೆತಡೆ ಉಂಟಾಗುವುದರಿಂದ ಸುತ್ತಮುತ್ತಲಿನ ಕೃಷಿ ಭೂಮಿ ಹಾಗೂ ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ. ಪೂಜಿಗೇರಿ ಹಳ್ಳಕ್ಕೆ ಬೆಟ್ಟ ಗುಡ್ಡ ಹಾಗೂ ಬಯಲು ಪ್ರದೇಶಗಳಿಂದ ಅಪಾರ ಪ್ರಮಾಣದ ಮಳೆ ನೀರು ಹರಿದು ಬಂದು ಸೇರುತ್ತದೆ. ಆದರೆ ಮಧ್ಯೆ ನಿರ್ಮಾಣವಾಗುವ ಮರಳು ದಿಬ್ಬದ ಕಾರಣ ನೀರು ಸಮುದ್ರಕ್ಕೆ ಹರಿಯಲು ಸಾಧ್ಯವಾಗದೆ ಹಿಂದಿರುಗಿ ಗದ್ದೆ, ತೋಟ, ಜನವಸತಿ ಪ್ರದೇಶಗಳಿಗೆ ನುಗ್ಗಲಾರಂಭಿಸುತ್ತದೆ. ಇದರಿಂದ ಬೊಬ್ಬರವಾಡ, ಬೆಳಂಬರ, ಶೆಟ್ಟಗೇರಿ, ವಂದಿಗೆ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿ ಭೂಮಿಗಳು ಜಲಾವೃತಗೊಂಡು ರೈತರಿಗೆ ಸಂಕಷ್ಟ ಎದುರಾಗುತ್ತದೆ. ಪುರಸಭೆ ವ್ಯಾಪ್ತಿಯ ಕೆಲ ಪ್ರದೇಶಗಳು ಇದರ ಸಮಸ್ಯೆ ವ್ಯಾಪ್ತಿಯಲ್ಲಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಹಳ್ಳ ಮತ್ತು ಸಮುದ್ರದ ನಡುವೆ ಉಂಟಾಗಿರುವ ಮರಳು ದಿಬ್ಬವನ್ನು ಕೊರೆದು ನೀರಿನ ಹರಿವಿಗೆ ದಾರಿ ಮಾಡಿಕೊಡುವ ಕಾರ್ಯವನ್ನು ಸ್ಥಳೀಯವಾಗಿ ಕೋಡಿ ಕಡಿಯುವುದು ಎಂದು ಕರೆಯಲಾಗುತ್ತದೆ. ಹಲವು ದಶಕಗಳಿಂದ ಈ ಕಾರ್ಯವನ್ನು ಸ್ಥಳೀಯರೇ ಸ್ವಯಂ ಪ್ರೇರಿತರಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಮಂಗಳವಾರ ಬೆಳಗ್ಗೆಯಿಂದಲೇ ನದಿ ಭಾಗದ ಸ್ಥಳೀಯರು ಕೋಡಿ ಕಡಿಯುವ ಕಾರ್ಯ ಆರಂಭಿಸಿದರು. ಸಮುದ್ರದ ಅಲೆಗಳ ಏರಿಳಿತವನ್ನು ಗಮನಿಸುತ್ತಾ ಕೆಲವು ಗಂಟೆಗಳ ಕಾಲ ಶ್ರಮಿಸಿದ ಬಳಿಕ ಹಳ್ಳದ ನೀರು ಸಮುದ್ರಕ್ಕೆ ಹರಿಯುವಂತೆ ಸಂಪರ್ಕ ಕಲ್ಪಿಸುವಲ್ಲಿ ಯಶಸ್ವಿಯಾದರು. ಇದರಿಂದ ಹಿನ್ನೀರಿನ ಪ್ರದೇಶದಲ್ಲಿನ ನೀರಿನ ಒತ್ತಡ ಕಡಿಮೆಯಾಗಿ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ನೆಮ್ಮದಿ ದೊರೆಯಲಿದೆ. ಈ ಹಿಂದೆ ಕೋಡಿ ಕಡಿಯುವ ಕಾರ್ಯದಲ್ಲಿ ನದಿಕಾ ಭಾಗ, ಕಾರವಿವಾಡ ಹಾಗೂ ಬೆಳಂಬಾರ ಭಾಗದ ಅನೇಕರು ಭಾಗವಹಿಸಿದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದ್ದು ಕೆಲವೇ ಜನರ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತಿದೆ. ವರ್ಷಂಪ್ರತಿ ಸಾವಿರಾರು ಜನರಿಗೆ ಹಾಗೂ ಕೃಷಿ ಭೂಮಿಗಳಿಗೆ ರಕ್ಷಣೆ ಒದಗಿಸುವ ಈ ಕಾರ್ಯಕ್ಕೆ ಸಮರ್ಪಕ ಸರ್ಕಾರಿ ನೆರವು ಮತ್ತು ಪ್ರೋತ್ಸಾಹ ಸಿಗುತ್ತಿಲ್ಲ ಎಂಬ ಅಸಮಾಧಾನ ಸ್ಥಳೀಯರಲ್ಲಿ ವ್ಯಕ್ತವಾಗಿದೆ. ಈ ಹಿಂದೆ ಹರೀಶ್ ಎನ್ನುವ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಂದ ಅನುದಾನ ನೀಡುವಂತೆ ಸೂಚಿಸಿದ್ದರೂ ಬೊಬ್ಬರವಾಡ ಗ್ರಾಮ ಪಂಚಾಯಿತಿಯಿಂದ ಮಾತ್ರ ಸೀಮಿತ ನೆರವು ದೊರೆಯುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಬಾರಿಯೂ ಪಂಚಾಯಿತಿ ವತಿಯಿಂದ ಅನುದಾನ ನೀಡುವ ನಿರೀಕ್ಷೆ ಇದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ನಾಯ್ಕ್, ಬೆಳಂಬಾರದ ಗ್ರಾಮ ಸಹಾಯಕ ವಿನೋದ್ ನಾಯ್ಕ್ ಸೇರಿದಂತೆ ಹಲವರು ಸ್ಥಳದಲ್ಲಿ ಹಾಜರಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮು ಗುನುಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವರ್ಷದಲ್ಲಿ ಒಂದೆರಡು ಬಾರಿ ಮರುಕಳಿಸುವ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಸಂಬಂಧಿತ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.